ಎಲ್ಲರಿಗೂ ನಮಸ್ಕಾರ. ಐಟೆಕ್ ಅನಾಲಿಟಿಕ್ ಸೊಲ್ಯೂಷನ್ಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟಿಪ್ಸ್ ಅಂಡ್ ಟ್ರಿಕ್ಸ್ ವಿಡಿಯೋದಲ್ಲಿ ನಿಮಗೆ ಟ್ರಾನ್ಸ್ಲೇಟ್ ಟು ಕನ್ನಡ ಅಂದ್ರೆ ಇಂಗ್ಲಿಷ್ ಅಲ್ಲಿ ನಾನು ಎಕ್ಸೆಲ್ ಏನಾದ್ರು ಟೈಪ್ ಮಾಡಿದ್ರೆ ಅದು ಕನ್ನಡಕ್ಕೆ ಹೇಗೆ ಅನುವಾದ ಆಗುತ್ತೆ ಅಂದ್ರೆ ಟ್ರಾನ್ಸ್ಲೇಟ್ ಆಗುತ್ತೆ ಅನ್ನೋದನ್ನ ನಾನು ನಿಮಗೆ ಕಲಿಸ್ಕೊಡ್ತೀನಿ. ಇಲ್ಲಿ ಒಂದು ಶೀಟ್ ಇದೆ ಟ್ರಾನ್ಸ್ಲೇಟ್ ಅಂತ ಹೇಳಿ. ಇಲ್ಲಿ ನೋಡಿ, ನಾನು ಇವಾಗ 1 ಅಂತ ಕೊಡ್ತೀನಿ, ನನಗೆ ಇಲ್ಲಿ ಕನ್ನಡದಲ್ಲಿ 1 ಅಂತ ಬರುತ್ತೆ. ಅಥವಾ ನಾನು ಬೇರೆ ಏನಾದ್ರು ಕೊಡ್ತೀನಿ, ನೋಡಿ ಇದು ಚೇಂಜ್ ಆಗುತ್ತೆ. ಇಲ್ಲಿ ಇವಾಗ ಮಂತ್ ಕೊಡ್ತೀನಿ, ಮಾರ್ಚ್, ನೋಡಿ ಅದು ಕನ್ನಡಕ್ಕೆ ಬರುತ್ತೆ. ಇಲ್ಲಿ ಮಂಡೇ ಅಂದ್ರೆ ಚೇಂಜ್ ಆಗುತ್ತೆ. ಇದನ್ನ ಹೇಗ್ ಮಾಡೋದು ಅಂತ ನಾನು ನಿಮ್ಗೆ ಕಲ್ಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಏನಾದ್ರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವಾಗ ಈ ಕನ್ನಡದಲ್ಲಿ ಅನುವಾದ ಹೇಗ್ ಮಾಡೋದು ಅಂದ್ರೆ ನಾನು ಇಂಗ್ಲಿಷ್ ಅಲ್ಲಿ ಟೈಪ್ ಮಾಡಿದ್ರೆ ಅದನ್ನ ಕನ್ನಡದಲ್ಲಿ ಹೇಗೆ ಟ್ರಾನ್ಸ್ಲೇಟ್ ಮಾಡೋದು ಅಂತ ನಾನು ನಿಮ್ಗೆ ಕಲಿಸ್ತೀನಿ. ಇಲ್ಲಿ ಒಂದು ಶೀಟ್ ಇದೆ. ಈ ಶೀಟ್ ಅಲ್ಲಿ ನನಗೆ ಸೇಮ್ ಅದೇ ತರ ಟೆಂಪ್ಲೇಟ್ ನಾನು ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನಿಲ್ಲಿ ಒಂದು ನಂಬರ್ ಎಂಟರ್ ಮಾಡಿದ್ರೆ ಇಲ್ಲಿ ನನಗೆ ನಂಬರ್ ಇನ್ ವರ್ಡ್ಸ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ಬರಬೇಕು, ಕನ್ನಡದಲ್ಲಿ ಬರಬೇಕು. ಇಲ್ಲಿ ಮಂತ್ ನಾನು ಏನಾದ್ರು ಇಂಗ್ಲಿಷ್ ಅಲ್ಲಿ ಕೊಟ್ರೆ ಅದು ಕನ್ನಡದಲ್ಲಿ ಬರಬೇಕು. ವೀಕ್ ಡೇ ಅಂದ್ರೆ ನಾನು ವಾರದ ಯಾವ್ದಾದ್ರು ಒಂದು ದಿನ ಇಲ್ಲಿ ಇಂಗ್ಲಿಷ್ ಅಲ್ಲಿ ಎಂಟರ್ ಮಾಡಿದ್ರೆ ನನಗೆ ಕನ್ನಡದಲ್ಲಿ ಬರಬೇಕು. ಬನ್ನಿ ನಾನು ಇದನ್ನ ಹೇಗ್ ಮಾಡೋದು ಅಂತ ಕಲ್ಸ್ಕೊಡ್ತೀನಿ. ಇವಾಗ ಏನ್ ಮಾಡ್ತೀನಿ, ಇಲ್ಲಿ ಯಾವ್ದಾದ್ರು ಒಂದು ನಂಬರ್ ಟೈಪ್ ಮಾಡಿ, ಇಲ್ಲಿ ನನಗೆ ವಿ ಲುಕ್ಅಪ್ ಫಾರ್ಮುಲಾ ಒಂದಿರುತ್ತೆ. ಆ ವಿ ಲುಕ್ಅಪ್ ಫಾರ್ಮುಲಾ ಏನ್ ಮಾಡ್ತೀನಿ, ಇಲ್ಲಿ ನಾನೊಂದು ಡೇಟಾ ಅಂತ ಒಂದು ಶೀಟ್ ಇದೆ, ಇದರಲ್ಲಿ ನಾನು ಎಲ್ಲಾ ಡೇಟಾಸ್ನು ಅಲ್ಲಿ ಇಟ್ಕೊಂಡಿದ್ದೀನಿ, ಅಂದ್ರೆ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಯಾವುದೇ ಒಂದು ಟೆಕ್ಸ್ಟ್ ಅಥವಾ ಯಾವುದೇ ಒಂದು ಇಂಗ್ಲಿಷ್ನ ಒಂದು ಅನುವಾದ ಮಾಡ್ಬೇಕು ಅಂದ್ರೆ ಕನ್ನಡದಲ್ಲಿ ನೀವು ಸಪರೇಟ್ ಆಗಿ ಟೈಪ್ ಮಾಡಿ ಇಟ್ಕೋಬಹುದು. ಇಲ್ಲ ಅಂದ್ರೆ ಇಲ್ಲಿ ಟ್ರಾನ್ಸ್ಲೇಟ್ ಅಂತ ಇರುತ್ತೆ, ಇಲ್ಲಿ ರಿವ್ಯೂ ಟ್ರಾನ್ಸ್ಲೇಟ್ ಅಂತ ಹೇಳಿ ನೀವು ಇಲ್ಲಿ ಹೋದ್ರೆ ಇಲ್ಲೂ ಕೂಡ ಟ್ರಾನ್ಸ್ಲೇಟ್ ಮಾಡ್ಬೋದು. ಆದ್ರೆ ಇಲ್ಲೇನಂದ್ರೆ ನೀವು ಏನೇ ಟೈಪ್ ಮಾಡಿದ್ರು, ಇಲ್ಲಿ ನೋಡಿ ನಾನು ಇವಾಗ ಇಲ್ಲಿ ಮಾರ್ಚ್ ಅಂತ ಟೈಪ್ ಮಾಡಿ ನಾನು ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ನನಗೆ ಇಲ್ಲಿ ಬರುತ್ತೆ. ಆದ್ರೆ ಇದನ್ನ ಕಾಪಿ ಮಾಡಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂದ್ರೆ ನಾನು ಇದನ್ನ ಮೊದಲೇ ಪ್ರೀ ಡಿಫೈನ್ಡ್ ಅಂದ್ರೆ ಮೊದಲೇ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಇದರಿಂದ ನಾನು ವಿ ಲುಕ್ಅಪ್ ಫಾರ್ಮುಲಾ ಹಾಕಿ ಕೂಡ ಮಾಡ್ಬೋದು. ಅದು ನಿಮ್ಗೆ ಹೇಗೆ ಅನುಕೂಲ ಆಗುತ್ತೆ ಆತರ ಮಾಡ್ಬೋದು. ಆದ್ರೆ ನಾನು ಇಲ್ಲಿ ನಿಮ್ಗೆ ನಂಬರ್ನ ಟೈಪ್ ಮಾಡಿದಾಗ ಕನ್ನಡಕ್ಕೆ ಹೇಗೆ ಅದನ್ನ ಅನುವಾದ ಮಾಡಬೇಕು ಅಂದ್ರೆ ಟ್ರಾನ್ಸ್ಲೇಟ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ನಾನೇನ್ ಮಾಡ್ತೀನಿ, ವಿ ಲುಕ್ಅಪ್ ಫಾರ್ಮುಲಾ ಕೊಡ್ತೀನಿ, ಈಕ್ವಲ್ಸ್ ವಿ ಲುಕ್ಅಪ್. ಇಲ್ಲಿ ವ್ಯಾಲ್ಯೂ ಕೇಳುತ್ತೆ, ನಾನು ಇದನ್ನ ಸೆಲೆಕ್ಟ್ ಮಾಡ್ತೀನಿ, ಕಾಮ ಟೇಬಲ್ ಅರೇ ಕೇಳುತ್ತೆ, ನಾನು ಇಲ್ಲಿ ಹೋಗ್ಬಿಟ್ಟು ಈ ಟೇಬಲ್ ನ ಸೆಲೆಕ್ಟ್ ಮಾಡ್ಕೊತೀನಿ. ನನ್ಗೆ ಇವಾಗ ಇಂಗ್ಲಿಷ್ನ ಅಕ್ಷರಗಳು ಬೇಕು, ಅದಕ್ಕೆ ನಾನು ಏನ್ ಮಾಡ್ತೀನಿ, ಎರಡನೇ ಕಾಲಮ್ ಅನ್ನ ಸೆಲೆಕ್ಟ್ ಮಾಡ್ಕೊತೀನಿ, ಕಾಮ 0, ನಾನು ಎಂಟರ್ ಅಂತ ಕೊಡ್ತೀನಿ. ನಾನು ಇಲ್ಲಿ ಏನೇ ವ್ಯಾಲ್ಯೂ ಕೊಟ್ಟರು ನನಗಿದು ಇಂಗ್ಲಿಷ್ ಅಲ್ಲಿ ಬರುತ್ತೆ. ಇವಾಗ ಇದೇ ಫಾರ್ಮುಲಾ ನಾನು ಕಾಪಿ ಮಾಡ್ಕೊಂಡು ಇಲ್ಲಿ ಕೊಡ್ತೀನಿ, ಇಲ್ಲಿ ನಾನು 3 ಅಂತ ಕೊಡ್ತೀನಿ. ಇದು 3 ಅಂದ್ರೆ ಇದು 3ನೇ ಕಾಲಮ್. ಇವಾಗ ನಾನು ಇಲ್ಲಿ ಯಾವುದೇ ನಂಬರ್ ಕೊಟ್ರು ನೋಡಿ ಇಲ್ಲದು ತೋರಿಸುತ್ತೆ. ಇವಾಗ ಮಂತ್ ಅಂದ್ರೆ ನಾನು ಇಲ್ಲಿ ಇಂಗ್ಲಿಷ್ ಅಲ್ಲಿ ಯಾವ್ದೋ ನಾನು ಮಂತ್ ಕೊಟ್ರೆ ಅದು ತಿಂಗಳಿಗೆ ಚೇಂಜ್ ಆಗ್ಬೇಕು. ಅದಕ್ಕೂ ಕೂಡ ಏನ್ ಮಾಡ್ತೀನಿ ಅಂದ್ರೆ ಅದೇ ವಿ ಲುಕ್ಅಪ್ ಫಾರ್ಮುಲಾ ಕೊಡ್ತೀನಿ, ಸೆಲೆಕ್ಟ್ ಮಾಡ್ತೀನಿ, ಮತ್ತೆ ಈ ಡೇಟಾ ಶೀಟ್ಗೆ ಹೋಗ್ತೀನಿ, ಇಲ್ಲಿ ಈ ಟೇಬಲ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು 2,0 ಅಂದ್ರೆ ಎರಡನೇ ಕಾಲಮ್ ಇಂದ ನಾನು ವ್ಯಾಲ್ಯೂ ತಗೋತೀನಿ. ನೋಡಿ ಇವಾಗ ನಾನು ಇಲ್ಲಿ ಹೋಗ್ಬಿಟ್ಟು ಅಕ್ಟೋಬರ್ ಅಂತ ಕೊಡ್ತೀನಿ, ಏಪ್ರಿಲ್ ಅಂತ ಕೊಡ್ತೀನಿ, ಚೇಂಜ್ ಆಗ್ತದೆ. ಇಲ್ಲಿ ನೋಡೋಣ ಇವಾಗ ವೀಕ್ ಡೇ ಅಂದ್ರೆ ವಾರದ ದಿನ ನಾನು ಎಂಟರ್ ಮಾಡಿದ್ರೆ ವಾರದ ದಿನಕ್ಕೆ ಹೇಗೆ ಕನ್ವರ್ಟ್ ಆಗಬೇಕು ಅಥವಾ ಟ್ರಾನ್ಸ್ಲೇಟ್ ಆಗಬೇಕು ಅಂತ ನೋಡೋಣ. ಇಲ್ಲಿ ಸಂಡೇ ಅಂತ ಕೊಡ್ತೀನಿ, ಈಕ್ವಲ್ಸ್ ವಿ ಲುಕ್ಅಪ್, ಮತ್ತಿಲ್ಲಿ ಸೆಲೆಕ್ಟ್ ಮಾಡ್ತೀನಿ, ಎರಡನೇ ಕಾಲಮ್ ತಗೋತೀನಿ, ಕ್ಲೋಸ್ ಮಾಡ್ತೀನಿ. ನೋಡಿ ಇದು ವೆಡ್ನೆಸ್ಡೇ ಅಂತ ಕೊಡ್ತೀನಿ, ನೋಡಿ ಚೇಂಜ್ ಆಗುತ್ತೆ. ನೀವು ಇಲ್ಲಿ ಏನೇ ಕೊಟ್ಟರು ಇಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ನೋಡಿ ಇಲ್ಲಿ ಈ ತರ. ಸೊ ನೀವು ಈ ತರ ಮಾಡಬೇಕು ಅಂದ್ರೆ ಮೊದಲು ನಾನೊಂದು ಡೇಟಾನ ರೆಡಿ ಮಾಡಿ ಇಟ್ಕೋತೀನಿ, ಆಮೇಲೆ ನಾನು ಇಲ್ಲಿ ಫಾರ್ಮುಲಾ ಹಾಕಿ ಇದನ್ನ ಇಲ್ಲಿಂದ ನಾನು ವ್ಯಾಲ್ಯೂಸ್ ತಗೋತೀನಿ. ನಿಮ್ಗೆ ಈ ಫಾರ್ಮುಲಾಸ್ ಕಲಿಬೇಕು ಅಂದ್ರೆ ನಮ್ಮ ಬೇರೆ ವಿಡಿಯೋಸ್ಗಳಲ್ಲಿ ಇದನ್ನ ನಾವು ಮಾಡಿದೀವಿ. ಆ ವಿಡಿಯೋ ಲಿಂಕ್ ನಾನು ನಿಮ್ಗೆ
ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಕೆಳಗಡೆ ಕೊಟ್ಟಿರ್ತೀನಿ, ಅದನ್ನ ಬೇಕಾದ್ರೆ ನೀವು ಕ್ಲಿಕ್ ಮಾಡಿ ಈ ತರ ಫಾರ್ಮುಲಾಸ್ ನ ಕಲಿಬಹುದು. ಎಲ್ಲಾ ಫಾರ್ಮುಲಾಸ್ ಕನ್ನಡದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ಲಿಂಕ್ ನ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೆಳಗಡೆ ನಾನು ಕೊಟ್ಟಿರ್ತೀನಿ, ಅದನ್ನ ಕ್ಲಿಕ್ ಮಾಡಿ ಅದನ್ನ ದಯವಿಟ್ಟು ಕಲ್ತ್ಕೊಳ್ಳಿ. ಇದು ಇವತ್ತಿನ ವಿಷಯ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಂಥ ಇನ್ನೂ ತುಂಬಾ ಇಂಟ್ರೆಸ್ಟಿಂಗ್ ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು.